ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕ ಸ್ಟೈಲ್ ಮಜ್ಜಿಗೆ ಸಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮಜ್ಜಿಗೆ ಸಾರು ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಅಂದರೆ ಸ್ವಲ್ಪ ಕೊತ್ತಂಬರಿ, ಮೆಣಸಿನ್ಕಾಯಿ ಮತ್ತು ಕರಿಬೇವು ಮತ್ತು ಇಷ್ಟು ಬೆಳ್ಳುಳ್ಳಿ, 1 ಕಪ್ ಕರ್ಡು, 2 ಟೇಬಲ್ ಸ್ಪೂನ್ ಆಯಿಲು ಮತ್ತು ಜೀರಿಗೆ 1 ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಅರಿಶಿನ. ಇಷ್ಟು ಸಾಮಗ್ರಿಗಳು ಬೇಕಾಗುತ್ತೆ ಮಜ್ಜಿಗೆ ಸಾರು ಮಾಡೋಕ್ಕೆ. 1 ಕಪ್ ಮೊಸರು ತೊಗೊಂಡ್ಬಿಟ್ಟು ಈ ಥರ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ಈ ಕಡ್ಗೊಲ್ಲೆ. ಈ ಥರ ಮಾಡಿಬಿಟ್ಟು ಮಜ್ಜಿಗೆ ಮಾಡಿಬಿಟ್ಟು ಇಟ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಅನ್ನೋದು ಆಯಿಲ್ ಹಾಕಬೇಕು. ಇವಾಗ ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಇವಾಗ ಆಯಿಲ್ ಕಾದಿದೆ. 1 ಟೇಬಲ್ ಸ್ಪೂನ್ ಜೀರಿಗೆ ಅನ್ನೋದು ಹಾಕಿ. ಆಫ್ಟರ್ ದಟ್ 1 ಟೇಬಲ್ ಸ್ಪೂನು ಸಾಸಿವೆ ಹಾಕಿ. ಆಮೇಲೆ ಬೆಳ್ಳುಳ್ಳಿ ಹಾಕಿ. ಬೆಳ್ಳುಳ್ಳಿ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಹಾಕಿ. ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಕುಟ್ಟಿ ಇಟ್ಕೋಬೇಕು, ಇಲ್ಲಾಂದರೆ ಪೇಸ್ಟ್ ಆದರೂ ಮಾಡಿ ಹಾಕ್ಕೋಬೋದು ಮೆಣಸಿನ್ಕಾಯಿ. ನಾನು ಸ್ವಲ್ಪ ಕುಟ್ಬಿಟ್ಟು ಹಾಕಿದ್ದೀನಿ. ಆಮೇಲೆ ಇದು ಕರಿಬೇವು ಅನ್ನೋದು ಆ್ಯಡ್ ಮಾಡಿ. ಸ್ವಲ್ಪ ಕೊತ್ತಂಬರಿ ಅನ್ನೋದು ಆ್ಯಡ್ ಮಾಡಿ. ಆಮೇಲೆ 1 ಟೇಬಲ್ ಸ್ಪೂನು ರುಚಿಗೆ ತಕ್ಕಷ್ಟು ಸಾಲ್ಟ್ ಅನ್ನೋದು ಆ್ಯಡ್ ಮಾಡಿ. ಇದು ಎಲ್ಲ ಆದಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ನಿಮಗೆ ಇದು ಆಪ್ಷನಲ್ ಬಂದುಬಿಟ್ಟು ಸಕ್ಕರೆ ಅನ್ನೋದು ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ ಅನ್ನೋದು ಆ್ಯಡ್ ಮಾಡಿ. ನಿಮಗೆ ಇದು ಆಪ್ಷನಲ್ ಸಕ್ಕರೆ ಬಂದುಬಿಟ್ಟು ಇವಾಗ ಇದು ಎಲ್ಲ ಫ್ರೈ ಆಗಿದೆ. ಇದು ಇವಾಗ ಆಫ್ ಮಾಡ್ತಾ ಇದ್ದೀನಿ ನಾನು. ಆಫ್ ಮಾಡಿದ ಮೇಲೆ ಒಂದು 5 to 10 ಮಿನಿಟ್ಸ್ ಬಿಟ್ಟು ತಣ್ಣಗಾದ್ಮೇಲೆ ಇದು ಎಲ್ಲ ಬಾಯ್ಲ್ ಆಗಿರೋ ಫ್ರೈ ಆಗಿರೋ ತಣ್ಣಗಾದ್ಮೇಲೆ ಮಜ್ಜಿಗೆ ಅನ್ನೋದು ಆ್ಯಡ್ ಮಾಡಬೇಕಾಗುತ್ತೆ. ಬಿಸಿ ಇದ್ದಾಗ ನೀವು ಮಜ್ಜಿಗೆ ಆ್ಯಡ್ ಮಾಡಿದರೆ ಒಂಥರ ಒಡಕೊಡಕ್ಕಾಗಿಬಿಡುತ್ತೆ. ನೀವು ಒಂದು 10 ಮಿನಿಟ್ಸ್ ಬಿಟ್ಟು ಮಜ್ಜಿಗೆ ಅನ್ನೋದು ಆ್ಯಡ್ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನು ಸ್ವಲ್ಪ ಟರ್ಮರಿಕ್ ಅನ್ನೋದು ಆ್ಯಡ್ ಮಾಡಿ. ಇವಾಗ ಇದು ಫ್ರೈ ಮಾಡಿರೋದಕ್ಕೆ ನಾನು ಇವಾಗ ಇದು ಎಲ್ಲ ತಣ್ಣಗಾಗಿದೆ ಫ್ರೈ ಮಾಡಿರೋದು. ಇವಾಗ ನಾನು ಮಜ್ಜಿಗೆ ಅನ್ನೋದು ಆ್ಯಡ್ ಮಾಡ್ತಾ ಇದ್ದೀನಿ. ಫೈನಲ್ ಆಗಿ ಮಜ್ಜಿಗೆ ಸಾಂಬಾರು ಈ ಥರ ಬಂದಿದೆ ನೋಡಿ. ಈ ಮಜ್ಜಿಗೆ ಸಾರು ಬಂದುಬಿಟ್ಟು ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಬೇಸಿಗೆ ಕಾಲ ಅಲ್ವಾ, ಬೇಸಿಗೆ ಕಾಲದಲ್ಲಿ ಈ ಮಜ್ಜಿಗೆ ಸಾಂಬಾರು ಆಫ್ಟರ್ನೂನ್ ಮಜ್ಜಿಗೆ ಸಾಂಬಾರು ಮಾಡಿಕೊಂಡ್ರೆ ತುಂಬ ತಂಪಾಗಿರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಇದು ಬಂದುಬಿಟ್ಟು ಓನ್ಲಿ 5 ಮಿನಿಟ್ಸಲ್ಲಿ ಮಜ್ಜಿಗೆ ಸಾರು ಮಾಡ್ಬೋದು. ಮಜ್ಜಿಗೆ ಸಾರು ನಿಮ್ಮ ಮನೆಯಲ್ಲಿ ಏನೂ ಇಲ್ಲ ಅಂದಾಗ ಈ ಮಜ್ಜಿಗೆ ಸಾರು ಮಾಡ್ಕೋಬೋದು. ಇದಕ್ಕೆ ಜಾಸ್ತಿ ವೆಜಿಟೇಬಲ್ಸ್ ಏನೂ ಬೇಕಾಗಲ್ಲ. ಓನ್ಲಿ ಸ್ವಲ್ಪ ಐಟಮ್ಸಲ್ಲಿ ಮಾಡ್ಕೋಬೋದು. ಈ ಮಜ್ಜಿಗೆ ಸಾಂಬಾರು ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಮನೆಯಲ್ಲಿ ಕೂಡ ಟ್ರೈ ಮಾಡಿ. ಮೋನು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಲೈಕು, ಶೇರು, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಒಂದಿಗೆ ನೆಕ್ಸ್ಟ್ ಬೇರೆ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.